ಏನು ಹೇಳ್ತಿದ್ದಲ್ಲ ಹೇಳಾಯ್ತು. ಹಾಗೆಲ್ಲ ಮಾಡಬಾರ್ದು. ಹೇಳು ಏನು ಹೇಳ್ತಿದೆ ಅಂತ. ನನಗೇನೂ ಆಗಿಲ್ಲ, ನೀನು ಹೇಳು ಅಂತ ನಾನು ಇದು ಹೇಳಿ ಇವಾಗ. ಈಗ ಹೇಳಾಯ್ತು. ನಾನು ಪಪ್ಪಿ ಕೊಡ್ತೀನಿ, ನೀನು ನಗಿಬೇಕು ಆಯ್ತಾ? ನಾನೇನು ನಗಿಲಿ? ಎಲ್ಲಿಗೆ ನಗಿಲಿ ನಾನು? ಹಾಯ್ ಹೇಳು, ಹೇಳ್ಕೊಡ್ತೀನಿ. ಹಾಯ್ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಳ್ತೀನಿ ಇರು. ಎಲ್ಲರೂ ಇರು. ಎಲ್ಲರೂ ನಮ್ಮಮ್ಮನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೇಳು, ಅಲ್ಲ ಮಾಡಬಾರ್ದು. ಆಯ್ತು ಕನೆಕ್ಟ್ ಮಾಡೋಣ. ಕಾಲು ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿತ್ರ ರಾಮು. ಎಲ್ಲರೂ ಹೇಗಿದ್ದೀರಾ? ಯೋಪ್, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಮ್ಮ ತರಲೆ ನೋಡಿ. ಮನೆ ಖಾಲಿ ಮಾಡ್ಬೇಕಲ್ವಾ, ಅದರಿಂದ ಇನ್ನು ಬೇಳನ್ನ ಸೇರಿಸಿಲ್ಲ. ಕೊಬ್ಬು ಬಂದ್ಬಿಡ್ತು ಹುಡುಗಿ. ಇಲ್ಲಿ ನೋಡೆ ಸುಂದ್ರಿ. ನಾನು ಏರ್ ಕಟ್ ಎಲ್ಲ ಕಟ್ ಮಾಡಿಸ್ಬಿಟ್ಟೆ. ಬೇಜಾರಾಯ್ತೈತೆ ಸಖತ್. ನನ್ನ ಹೇರ್ ಉದ್ದ ಇತ್ತು, ತುಂಬ ಶಾರ್ಟಾಗಿ ಕಟ್ ಮಾಡಿಸ್ಬಿಟ್ಟೆ. ಸಖತ್ ಬೇಜಾರಾಗೋದು ಅದು ನೋಡಿದ್ರೆ. ಇಷ್ಟೇ ಐತೆ. ಈಗ ಅದು ಒಂಚೂರು ಬೇಜಾರಾಗುತ್ತೆ. ಸೊ ಮನೆ ಇದು ಖಾಲಿ ಮಾಡಿಬಿಡ್ತೀವಿ. ಇನ್ನೊಂದು 20 ಡೇಸ್ ಒಳಗಡೆ ಖಾಲಿ ಮಾಡಿಬಿಡ್ತೀವಿ ಈ ಮನೇನ. ನಾವು ಬೇರೆ ಕಡೆ ಮನೆ ಮಾಡಬೇಕು. ಅದರಿಂದ ಇವನ್ನ ಅಡ್ಮಿಷನ್ ಇನ್ನೂ ಮಾಡಬೇಕು. ಜೂನ್ ಒಳಗಡೆ ಎಂಡ್ ಒಳಗಡೆ ನಾವು ಅಡ್ಮಿಷನ್ ಮಾಡಿಬಿಡ್ತೀವಿ. ಇವ್ರು ರೋದನ್ನೇ ತಡೆಯೋಕ್ಕಾಗ್ತಿಲ್ಲ ನನಗಂತೂ. ಮನೇಲಿದ್ದರೆ ಎವ್ವಿ ಕಾಟ ಕೊಡ್ತಾಳೆ. ಯಾವ ರೇಂಜಿಗೆ ಅಂದರೆ ಸುಮ್ಮನೆ ತಲಾಟೆ. ಮಡಗಿದ ವಸ್ತುನ ಆ ಜಾಗದಲ್ಲಿ ಮಡಗಿಸಲ್ಲ. ಮಾಮೂಲಿ ಎಲ್ಲರ ಮನೇಲೂ ಇದ್ದಿದ್ದೆ. ಕೆಲ ಬೇಜಾರು ಮಾಡ್ಕೋಬಾರ್ದು. ಟೈಮ್ ಬಂದು ಆವಾಗಲೇ ಆಗೈತೆ 11 ಗಂಟೆ ಆವಾಗಲೇ. ಸೊ ಏನಪ್ಪ ಮ್ಯಾಟ್ರ್ ಅಂದರೆ, ಇವಾಗ ಬ್ರಷ್ ಮಾಡ್ಬೇಕಂತೀವಿ ನೋಡಿ. ಈಗ ಬ್ರಷ್ ಮಾಡಬೇಕು. 11 ಗಂಟೆಗೆ ಬ್ರಷ್ ಮಾಡ್ತಾರೆ. ಬೆಳಿಗ್ಗೆ ಒಂದು ಸರಿ ಮಾಡಿರ್ತಾರೆ. ಟೈಮ್ ಒಂದು ಹಾಫ್ ಆನ್ ಅವರ್ಗೆ 1 ಅವರ್ಗೆಲ್ಲ ಪದೇ ಬ್ರಷ್ ಮಾಡ್ತಾಯಿರ್ತಾರೆ. ಸೊ ಇವಾಗ ಅವ್ರಿಗೆ ಬ್ರಷ್ ಕೊಟ್ಬಿಟ್ಟು ಡೈಲಿ ಮಾಡ್ತಾ ಇರಲಿ. 2 ಟೈಮ್ಸ್ 3 ಟೈಮ್ಸ್ ಎಲ್ಲ ಮಾಡ್ತಾಯಿರ್ತಾರೆ. ಬ್ರಷ್ ಮಾಡಲಿ ಚೆನ್ನಾಗಿ ಹೇಳು. ಸದ್ಯಕ್ಕೆ ಇವಾಗ ನಮಗೆ ಸಖತ್ ಬೇಜಾರಾಗ್ತೈತೆ. ಏರ್ ತುಂಬ ಲಾಂಗ್ ಇತ್ತು, ಕಟ್ ಮಾಡಿಸ್ಬಿಟ್ನಲ್ಲ ಅನ್ನೋದೊಂಥರ ಬೇಜಾರಾಗ್ತೈತೆ. ಸೊ ಫೈನಲಿ ಏನಾದರೂ ಮಾಡಬೇಕು. ಇನ್ನೂ ಏನೂ ಮಾಡಿಲ್ಲ. ಏನಾದರೂ ಮಾಡ್ಕೊಂಡು ತಿನ್ನಬೇಕು. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಏನಾದರೂ ಮಾಡಿಕೊಂಡು ನಾಷ್ಟಕ್ಕೆ ತಿನ್ನಬೇಕು. ತಿಂದಾದ್ಮೇಲೆ ಒಂದು ಸ್ವಲ್ಪ ಸ್ಯಾರೀಸ್ ಎಲ್ಲ ಪ್ಯಾಕ್ ಮಾಡಿಬಿಡ್ತೀನಿ. ಏಕೆ ಅಂತಂದರೆ ನಮಗೆ ಮನೆ ಖಾಲಿ ಮಾಡೋ ಟೈಮಲ್ಲಿ ಎಲ್ಲನೂ ನಮಗೆ ಇಲ್ಲಿ ಒಂದೇ ಸಲ ಪ್ಯಾಕಿಂಗ್ ಮಾಡೋದು ಅಂದರೆ ತುಂಬಾ ಹಿಂಸೆ ಆಗ್ಬಿಟ್ಟೈತೆ. ಅದರಿಂದ ನಾನು ಪ್ಯಾಕ್ ಮಾಡಿ ಇಟ್ಕೊಬಿಟ್ರೆ ಇಟ್ಟಿದ್ರೆ ಇದು ತುಂಬ ಈಸಿ ಆಗುತ್ತೆ ಎಲ್ಲ ಎತ್ಕೊಂಡು ಹೋಗೋಕ್ಕೆ ನೀಟಾಗಿ. ಬಟ್ ಒಂದೇ ಸಲ ಎಲ್ಲನೂ ಪ್ಯಾಕ್ ಮಾಡೋದು ಅಂದರೆ ತುಂಬಾ ಕಷ್ಟ ಅದು. ಅದರಿಂದ ನಾನು ಒಂದೊಂದು ಸ್ವಲ್ಪ ಆದಷ್ಟು ಒಂದೊಂದಾಗಿ ಪ್ಯಾಕ್ ಮಾಡಿ ಇಟ್ಕೊಬಿಡ್ತೀನಿ. ನನ್ನ ಸ್ಯಾರಿ ಕಲೆಕ್ಷನ್ನು ನೋಡಿಲ್ಲ ಅನ್ನೋರು
ಅದೊಂದು ಸ್ಯಾರಿ ಕಲೆಕ್ಷನ್ ಅಂತ ಏನು ನಾನು ಇದರಲ್ಲಿ ಕಂಟಿನ್ಯೂ ಮಾಡಲ್ಲ ವಿಡಿಯೋನ. ಅದೊಂದು ಸ್ಯಾರಿ ನನ್ನತ್ರ ಯಾವ್ದಾದ್ರು ಐತೆ ಅಂದ್ಬಿಟ್ಟು ನಾನು ಅಲ್ಲೇ ಜಸ್ಟು ಸ್ಯಾರಿ ಬ್ಲೌಸು ಸ್ಯಾರಿದು ತೋರಿಸ್ತೀನಿ ಯಾವ ರೀತಿ ಬ್ಲೌಸ್ ಹೊಲ್ಸ್ಕೊಂಡಿದ್ದೀನಿ ಏನು ಎತ್ತ ಅಂತ. ಬಟ್ ಅದೊಂದು ಲಾಂಗ್ ವೀಡಿಯೋ ಮಾಡೋಕ್ಕೋಗಲ್ಲ, ಚಿಕ್ಕದಾಗಿ ವೀಡಿಯೋ ಕಂಟಿನ್ಯೂ ಆಯ್ತಿದೆ ಇದರಲ್ಲಿ. ನೋಡಿ ನನ್ನ ಮಗಳು ಬ್ರಷ್ಗೆ ಪೇಸ್ಟ್ ಹಾಕಿಸ್ಕೊಂಡು ಹೋಯ್ತಾವಳೆ. ಅವ್ಳಿಗೇನಾದರೂ ನಾಷ್ಟಕ್ಕೆ ಮಾಡಿಬಿಟ್ಟು 11 ಗಂಟೆ ಆಗೈತೆ, ಏನೂ ತಿಂದಿಲ್ಲ, ಹಾಲು ಕುಡಿದು ಬಿಸ್ಕೆಟ್ ತಿಂದಿಲ್ಲ, ಅದರಿಂದ ನಾನು ಇನ್ನೂ ತಿನ್ನಿಸಿಲ್ಲ. ಇವಾಗ ಅವಳಿಗೂ ತಿನ್ನಿಸ್ಬಿಟ್ಟು ನಾನು ತಿಂದ್ಬಿಟ್ಟು ಬಟ್ಟೆ ಸ್ಯಾರಿನ ಕಿಟ್ ಬ್ಯಾಗ್ಗೆ ಹಾಕ್ಬಿಟ್ಟು ಒಂದು ದೊಡ್ಡ ಬ್ಯಾಗ್ ಐತೆ, ಆ ಬ್ಯಾಗ್ಗೆ ಪ್ಯಾಕ್ ಮಾಡಿಬಿಡ್ತೀನಿ. ಸ್ಯಾರೀಸ್ ಒಂದೇ ಸಲ ಎಲ್ಲ ರಿಸ್ಕ್ ತಗೊಳಕ್ಕಾಗಲ್ಲ, ಮನೆ ಖಾಲಿ ಮಾಡ್ಬೇಕು, ಎಲ್ಲನೂ ಒಂದೇದಪ್ಪ. ಅದು ನನ್ನ ಹಸ್ಬೆಂಡು ಅಂದರೆ ಒಂಥರ ಬೇಗ ಪ್ಯಾಕ್ ಮಾಡು, ಬೇಗ ಹಂಗೆ ಅಂದ್ಕೊಂಡು ಕೈ ಅನ್ನೋದು ಜಾಸ್ತಿ. ಅದಕ್ಕೆ ಯಾರು ಹಿಂಸೆ ಪಟ್ಕೊಳ್ಳೋದು, ಫ್ರೀದಾಗ ಒಂದೊಂದು ಪ್ಯಾಕ್ ಮಾಡಿ ಇಟ್ಕೊಬಿಟ್ರೆ ಖಾಲಿ ಮಾಡೋ ಟೈಮ್ಗೆ ನಂಗೆ ತುಂಬ ಈಸಿ ಆಗುತ್ತೆ ಎಲ್ಲ ಎತ್ಕೊಂಡು ಹೋಗೋಕ್ಕೆ ಅಂತ. ಸೊ ಅಷ್ಟೆ, ನಂದು ಸ್ಯಾರಿ ಏನೈತೆ ಅದು ಎಲ್ಲ ನಾನು ಈ ಬ್ಯಾಗ್ಗೆ ಅಂದರೆ ಈ ಬ್ಯಾಗ್ಗೆ ಪ್ಯಾಕ್ ಮಾಡಿಬಿಡ್ತೀನಿ ಫೈನಲಿ. ನಾನು ಈಗ ಎಲ್ಲನೂ ಓಪನನ್ನು ಯಾರೂ ಬೇಜಾರು ಮಾಡ್ಕೊಬೇಡಿ, ನೋಡೋರು ಯಾರಿಗಾದ್ರೂ ಬೇಜಾರಾಯಿತು ತೋರಿಸ್ತಾರೆ ಸ್ಯಾರಿನ ಅಂದ್ಬಿಟ್ಟು ಬೇಜಾರು ಮಾಡ್ಕೊಬೇಡಿ. ಏನಕ್ಕೆ ಅಂತಂದರೆ ನನಗೆ ಅಷ್ಟೊಂದು ಟೈಮ್ ಇಲ್ಲ, ಅವ್ರು ಇನ್ನೂ ನಾಷ್ಟಕ್ಕೆ ಏನೂ ಮಾಡಿಲ್ಲ, ನಾಷ್ಟಕ್ಕೆ ಏನೂ ತಿನ್ನಿಸಿಲ್ಲ. ಸೊ ಏನೋ ಪ್ಯಾಕ್ ಮಾಡಿ ಎತ್ತಿಟ್ಬಿಟ್ಟು ಒಟ್ಟಿಗೆ ಆಮೇಲೆ ಇದು ಮಾಡೋದು ಅಂದ್ಕೊಂಡಿದ್ದೀನಿ. ಸ್ಯಾರಿ ಬ್ಲೌಸು ಎರಡೂ ನಾನು ಇದಕ್ಕೆ ಕಂಪ್ಲೀಟಾಗಿ ಪ್ಯಾಕ್ ಮಾಡಿಬಿಡ್ತೀನಿ. ನೋಡಿ, ಇದು ಸ್ಯಾರಿ ಬಂದು ಇದು ನಮ್ಮ ಅಕ್ಕೊಂದು ಅನಿಸುತ್ತೆ, ಅವಳು ನಮ್ಮ ಅಕ್ಕನ ಸ್ಯಾರಿ ಇದು ನನಗೆ ಕೊಟ್ಟೆ. ಯಾವಾಗ ಸಹ ಹಾಕೋಬೋದು, ಇಲ್ಲೇ ಇದೆ. ಇದು ಒಂದು ಸ್ಯಾರಿದು ತುಂಬ ಚೆನ್ನಾಗೈತೆ, ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಬಟ್ ಒಂದೇ ಸಲ ವೇರ್ ಮಾಡಿರೋದು, ಅದ್ರ ಬ್ಲೌಸು ಕೂಡ ಈ ರೀತಿ ಹೊಲಿಸಿದ್ದೀನಿ. ಅದೊಂದು ಸ್ಯಾರಿದನ್ನೇ ನಾನು ಒಂದು ಬ್ಲಾಗ್ ಮಾಡ್ತೀನಿ, ಆವಾಗ ಗೊತ್ತಾಗುತ್ತೆ ನಿಮಗೆ ಯಾವ್ಯಾವ ಸ್ಯಾರಿ ಐತೆ ಅಂತ. ಸೊ ಇದು ಅಮ್ಮನ ಮನೇಲಿ ಕೊಡಿಸಿರೋ ಸ್ಯಾರಿ, ಇದು ಅಮ್ಮನ ಮನೇಲಿ ಮದುವೆಲಿ ತಗೊಂಡಿರೋ ಸ್ಯಾರಿ ಇದೆ. ಇದು ಅಮ್ಮನ ಮನೆಯಲ್ಲೇ ಕೊಡಿಸಿರೋದು, ಎಲ್ಲ ನನಗೆ ಆಲ್ಮೋಸ್ಟ್ ಅಮ್ಮನ ಮನೆಯಿಂದಲೇ ಬಂದಿರೋದು. ಇದು ಹಸ್ಬೆಂಡ್ ಮದುವೆಲಿ ಕೊಡಿಸಿರೋದು. ಇದು ಹಸ್ಬೆಂಡ್ ಕೊಡಿಸಿರೋದು. ಇದು ಗ್ರ್ಯಾಂಡ್ ಸ್ಯಾರಿ, ಇದೆಲ್ಲ ತುಂಬ ಕಾಸ್ಟ್ಲಿ ಸ್ಯಾರಿ ಇವು. ಬಟ್ ನಾನು ಹಿಂಗೆ ಮಸ್ಸಿಟ್ಕೊಂಡಿದ್ದೀನಿ, ಪದೇ ಕೇಳೋಕ್ಕಾಗಲ್ಲ, ಎಲ್ಲ ಹಿಂಸೆ ತಗೊಳಕ್ಕಾಗಲ್ಲ. ಬ್ಲೌಸ್ಗಳಂತೂ ತುಂಬಾ ಐತೆ. ಸೊ ಬ್ಲೌಸು ಇವೆಲ್ಲ ಬ್ಲೌಸ್ಗಳು ಈ ರೀತಿ ಮಡಿಸಿಟ್ಕೊಂಡಿದ್ದೀನಿ. ಸೊ ಅದನ್ನ ಸೈಡ್ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಒಂದೇ ಸರಿ ಎಲ್ಲನೂ ಪ್ಯಾಕ್ ಮಾಡ್ತೀನಿ ಅಂದರೆ ತುಂಬಾ ಹಿಂಸೆ ಆಗುತ್ತೆ. ಅದರಲ್ಲಂತೂ ನಮ್ಮ ಹಸ್ಬೆಂಡು ತುಂಬ ಒಂದೊಂದು ಸಲ ಕೋಪ ಬಂದುಬಿಟ್ರೆ ತುಂಬ ರ್ಯಾಶಾಗಿ ಮಾತಾಡ್ತಾರೆ, ನಂಗೆ ಅದು ಆಗಲ್ಲ. ಬಟ್ ಅವು ಏನಂದರೆ ಫ್ರೀಯಾಗಿದ್ದಾಗ ಎಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊಬಿಟ್ರೆ ಈಸಿ ಆಗುತ್ತೆ ಎತ್ಕೊಂಡು ಹೋಗೋಕ್ಕೆ ಅನ್ನೋದು ಒಂದು ಇದು. ಅದರಿಂದ ನಾನು ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ಇವಾಗಲೇ ಹೇಳ್ತಾ ಇದ್ದೀನಿ, ಬ್ಯಾಡ್ ಕಮೆಂಟ್ಗಳು ಅಂತೂ ಆಗ್ತಾನೆ ಇರ್ತಾರೆ ಇನ್ಸ್ಟಾ ಪೇಜಲ್ಲಿ. ಒಂದು 100ಕ್ಕೆ ಫಾಲೋವರ್ಸ್ ಆಗಿದ್ದಾರೆ. ಸೊ ತುಂಬ ಖುಷಿ ಆಯಿತು. ಬಟ್ ಏನು ಸೆಲೆಬ್ರೇಷನ್ ಮಾಡ್ಕೊಳಕ್ಕಾಗ್ತಿಲ್ವಲ್ಲ ಅನ್ನೋದೊಂದು ಬೇಜಾರು ಕೂಡ ಇದೆ. ಏನಕ್ಕೆ ಅಂತ ಅಂದರೆ ನೋಡಿ, ಇದು ಸಿಂಪಲ್ ಸ್ಯಾರಿ, ಇದನ್ನ ರೀಲ್ಸಲ್ಲೆಲ್ಲ ಮಾಡಿದ್ದೀನಿ. ಈ ಸ್ಯಾರಿಲಿ ನಂಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ, ಬಟ್ ಓಪನ್ ಮಾಡಿ ಯಾವುದೂ ತೋರಿಸಲ್ಲ, ಎಲ್ಲ ಅದೇ ಒಂದು ವೀಡಿಯೋ ಮಾಡೋಲ್ಲ ಅಂದ್ಕೊತೀನಿ. ಆದರೆ ವೀಡಿಯೋ ಮಾಡ್ತೀನಿ, ನೀವು ಯಾರಾದರೂ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಾದರೂ ಹೇಳಿ, ಪರ್ಸ್ನಲ್ಲಾಗಿ ಕಮೆಂಟ್ ಮಾಡಿ ಹೇಳ್ಬೋದು, ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ. ನಾನು ಈ ವರ್ಷ ವೆಡ್ಡಿಂಗ್ ಇನ್ನೂ 5 days ಐತೆ ನೋಡೋದು. ವೆಡ್ಡಿಂಗ್ ಆ್ಯನಿವರ್ಸರಿಗೆ ಇದನ್ನ ಹಾಕೊಂಡು ದೇವಸ್ಥಾನಕ್ಕೆ ಏನಾದರೂ ಟೆಂಪಲ್ಗೆ ಹೋದರೆ ಇರಲಿ, ಅದು ಮೇಲ್ಗಡೆ ಇರ್ತೀನಿ. ಏಕೆಂದರೆ ಒಳಗಡೆ ಸೇರಿಸ್ಬಿಟ್ರೆ ಇದನ್ನ ತೆಗಿಯೋಕ್ಕೆ ಮಾಡೋಕ್ಕೆ ಹಿಂಸೆ ಆಗುತ್ತೆ. ಇದು ರಾಮೋರ್ ಫ್ರೆಂಡ್ ಕೊಡಿಸಿದ್ದು, ಯಾರೋ ಅವ್ರ ಮನೆ ಗೃಹಪ್ರವೇಶ ಐತೆ ಅಂದ್ಬಿಟ್ಟು ಆ ಟೈಮಲ್ಲಿ ಅವ್ರು ನಾನು ಕೊಡಿಸಿದ್ದು ಸ್ಯಾರಿ, ಅದು ಬ್ಲೌಸ್ ಹೊಲಿಸಿದ್ದೀನಿ. ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ.
ಇದು ರಾಮವರೇ ಹೋಗಿ ನನಗೆ ಅವ್ರ ಮನೆಯಿಂದ ಎಂಗೇಜ್ಮೆಂಟ್ಗೆ ಕೊಡಿಸಿ ಸ್ಯಾರಿ. ತುಂಬ ಇಷ್ಟ ಇರೋ ಸ್ಯಾರಿ, ಅವಾಗಿನ ಟ್ರೆಂಡ್ ಅದು. ಇದು ಬಂದು ಇದು ಅಮ್ಮ ಕೊಡಿಸಿದ್ದಾರೆ ಅನಿಸುತ್ತೆ. ಅಮ್ಮವ್ರ ಮನೇಲಿ ಪಾಪು ಬಾಣ್ತಿ ಕರ್ಕೊಬರುವಾಗ ಕೊಡಿಸಿದ್ದು ಈ ಸ್ಯಾರಿ. ಇದು ನಮ್ಮ ಅತ್ತೆ ಕೊಡಿಸಿದ ಸ್ಯಾರಿ. ನಮ್ಮ ಅತ್ತೆ ಇದು ಹಬ್ಬಕ್ಕೆ ಕೊಡಿಸಿದ್ದು ನನಗೆ, ಅವರೇ ತಗೊಬಂದರು. ಸೊ ಇದು ನಮ್ಮ ಅಮ್ಮ ಕೊಡಿಸಿದ್ದು. ನನಗಂತೂ ಈ ಸ್ಯಾರಿ ಅಂತೂ ಇಷ್ಟನೇ ಇರಲಿಲ್ಲ. ನಾನು ಅದನ್ನ ವೇರು ಮಾಡಲ್ಲ, ಸುಮ್ಮನೆ ಇಟ್ಟಿದ್ದೀನಿ. ನನಗಾಗಿ ಬೇಕಾದರೆ ಅಮ್ಮಂಗೂ ಇಲ್ಲ ಯಾರಾದರೂ ಕೇಳಿದ್ರೆ ಕೊಟ್ಬಿಡ್ತೀನಿ ಅಂತ. ಇಲ್ಲಿ ಅಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಇಲ್ಲೂ ಇಟ್ಟಿದ್ದೀನಿ. ಸ್ಯಾರಿನ ಒಂದು ಎರಡೋ ಇಲ್ಲ ಇಟ್ಟಿದ್ದೀನಿ. ಸೊ ಇದು ಸಿಂಪಲ್ ಸ್ಯಾರಿ. ಇದನ್ನ ವೇರ್ ಮಾಡ್ತಿರ್ತೀನಿ, ರೀಲ್ಸ್ ಎಲ್ಲ ಮಾಡ್ತೀನಿ. ಇದು ನನ್ನ ಸೋದರ ಮಾವದ ತಟ್ಟೆ ತುಂಬಿದ್ದು. ಅವರು ನಂದು ಅಂದರೆ ನಾನು ನೀರು ಹಾಕೋಣ ತೆಗ್ದಿದ್ದು ತಟ್ಟೆ ತುಂಬಿ ಅವರು ಮಾವನಲ್ಲಿ ಇದು ಮಾಡ್ತಾರಲ್ಲ, ಈ ಸ್ಯಾರಿನೇ ಮಾಡ್ತಿರ್ತೀನಿ. ಈ ಸ್ಯಾರಿನ ಪ್ಯಾಕ್ ಮಾಡಿಬಿಡ್ತೀನಿ. ಇದು ಸ್ಯಾರಿ ಪಿನ್ನೆಲ್ಲ ಆಗೈತೆ, ಪಿನ್ನೆಲ್ಲ ಮಾಡಿ ಇಟ್ಟಿದ್ದೀನಿ. ಬಟ್ ಇದನ್ನ ನನ್ನ ವೆಡ್ಡಿಂಗ್ ಇನ್ನು 5 days ಐತೆ. ಸೊ ಅವಾಗ ವೇರ್ ಮಾಡೋದು ಅಂದ್ಬಿಟ್ಟು ಈ ಥರ ಎತ್ತಿಟ್ಕೊತಿದ್ದೀನಿ. ತುಂಬ ಲೋಡಿಂಗ್ ಆಗುತ್ತೆ ಅನಿಸುತ್ತೆ. ಮೋಸ್ಟ್ಲಿ ಜಾಗನೇ ಸಾಲ್ತಾ ಇಲ್ಲ. ಇನ್ಯಾವುದಾದ್ರೂ ಸ್ಯಾರಿ ಆಯಿತಾ ಸದ್ಯಕ್ಕೆ ಇದ್ದರೂ ಇಲ್ಲಂತೂ ಪ್ಲೇಸ್ ಅಂತ ಇಲ್ಲ, ಇಲ್ಲಿ ಜಾಗ ಇಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡಿದರೆ ಪ್ಲೀಸ್ ಹೋಗಿ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಪೂರ್ತಿ ವೀಡಿಯೋದಲ್ಲಿ ನೋಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನನಗಂತೂ. ನನಗೆ ಬೇರೆ ರೀತಿ ಅಸಹ್ಯವಾಗಲ್ಲ. ಆ ಥರ ಈ ಥರ ಕೊಚ್ಕೋಬೇಕು, ಆ ಥರ ವೀಡಿಯೋಸ್ ಮಾಡಬೇಕು, ಈ ಥರ ವೀಡಿಯೋಸ್ ಮಾಡಬೇಕು ಏನು ಅಂಥ ಇಂಟೆನ್ಷನ್ ಏನಿದೆ. ನಾನು ಹೇಗಿರ್ತೀನಿ ಮನೇಲಿ ಅದೇ ರೀತಿ ವೀಡಿಯೋಸ್ ಮಾಡ್ತೀನಿ. ದಯವಿಟ್ಟು ಆದಷ್ಟು ಪೂರ್ತಿ ವೀಡಿಯೋ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನಮ್ಮ ಮೇಲಿದ್ದರೆ ನಾವು ಆದಷ್ಟು ನಮಗೂ ಒಂದು ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಸಿಕ್ಕಿದ್ರೆ ಹೆಲ್ಪ್ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ. ಥ್ಯಾಂಕ್ ಯು ಆಲ್. ಬಾಯ್ ಚಿಕೆ. ಲವ್ ಯು ಆಲ್.